ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತಂಗಿದು ಮೊನ್ನೆ ಮದುವೆ ಆಯ್ತಲ್ವ, ಸೊ ಅವಳದು ಬೀಗ್ರೂಟ ಇದೆ. ಸೊ ಬೀಗ್ರೂಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೆ. ಸೊ ಹಾಗೆ ವಿಡಿಯೋ ಮಾಡ್ಕೊಂಬಿಡೋಣ, ರೆಡಿ ಆಗಬೇಕಾಗಿ ಮನೆಯಲ್ಲಿ ಇದ್ದಾಗಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ. ಬಟ್ ಎಷ್ಟೋ ಸರಿ ಆಗೋದೇ ಇಲ್ಲ, ತುಂಬ ಅರ್ಜೆಂಟಲ್ಲೇ ಎಲ್ಲ ಫಂಕ್ಷನ್ಗೂ ಹೊರಡೋದಾಗುತ್ತೆ. ಸೊ ಎಸ್, ಇವಾಗ ರೆಡಿ ಆಗ್ತಾ ಇದ್ದೀನಿ. ಒಂದೊಂದೇ ಮೇಕಪ್ ಮಾಡ್ಕೊಳ್ಳೋದೇ ಟೈಮ್ ಹಿಡಿಯುತ್ತೆ. ಆಲ್ರೆಡಿ ಲೇಟ್ ಆಗಿತ್ತು, ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ನಾನು ಮತ್ತು ನನ್ನ ತಂಗಿ ಅಪ್ಪನ ಕಾರಲ್ಲಿ ಹೋಗ್ತಾ ಇದ್ದೀವಿ ಬೆಳಗ್ಗೆ. ಅಂದರೆ ಆಂಟಿಯವರು ಎಲ್ಲರನ್ನೂ ಕೂಡ ಪಿಕಪ್ ಮಾಡ್ಕೊಬೇಕು, ಆಂಟಿ ಊರಿಗೆ ಹೋಗ್ಬಿಟ್ಟು. ಸೊ ಫೈನಲಿ ಬೇಗ ರೆಡಿಯಾಗಿ ರೀಚ್ ಆಗಿದ್ವಿ. ನಮ್ಮ ಆಂಟಿಯವರೆಲ್ಲರೂ ನಿಧಾನವಾಗಿ ತಿಂಡಿ ತಿನ್ಕೊಂಡು ಆರಾಮಾಗಿ ಕೂತಿದ್ರು. ನಾವು ಹೋಗ್ತಿದ್ದಂಗೆ ಅವರೆಲ್ರಿಗೂ ಕೂಡ ಸ್ವಲ್ಪ ಸರಿಗೆಲ್ಲ ಇದು ಮಾಡಿಕೊಂಡು ಸೀರೆ ಎಲ್ಲ ಉಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಅವರೆಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ವಿಡಿಯೋ ಮಾಡಿಕೊಂಡೆ. ಬಟ್ ಹುಡುಗಿಯ ಅಮ್ಮನೇ ಇನ್ನೂ ರೆಡಿ ಆಗಿರಲಿಲ್ಲ, ಬರೀ ಬ್ಲೌಸ್ ಮಾತ್ರ ಹಾಕ್ಕೊಂಡಿದ್ರು, ಸ್ಯಾರಿ ಇನ್ನೂ ವೇರ್ ಮಾಡಿರಲಿಲ್ಲ. ಸೊ ಆಲ್ರೆಡಿ 11:15 ಆಗ್ತಾ ಬಂತು. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಅಲ್ಲೂ ಕೂಡ ರಿಸೆಪ್ಷನ್ ಇಟ್ಕೊಂಡಿದ್ದಾರಂತೆ. ಸೊ ನಾನು ಅಂದ್ಕೊಂಡೆ ಡ್ರೆಸ್ ಏನಾದರೂ ವೇರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಸೊ ಹೇಗಿದ್ದರೂ ರಿಸೆಪ್ಷನ್ ಎಲ್ಲ ಇತ್ತಲ್ವ, ಅಲ್ಲೂ ಕೂಡ ಲೈಟಾಗಿ ಅಂತ ಒಂದು ಫ್ಯಾನ್ಸಿ ಸ್ಯಾರಿನೇ ಉಟ್ಕೊಂಡೆ. ಇದು ಗೃಹ ಪ್ರವೇಶದ ಟೈಮಲ್ಲಿ ಉಟ್ಕೊಂಡಿದ್ದೆ ಅಲ್ವಾ, ಆಂಟಿ ಮನೆಯದು. ಸೊ ಅಲ್ಲಿ ಇನ್ನು ನಾವು ಮತ್ತೆ ಆಂಟಿ ಮನೆಗೆ ಬರೋದಿಲ್ಲ. ಸೊ ಹಾಗಾಗಿ ಅವರು ಅರಿಶಿನ ಕುಂಕುಮನೂ ಕೂಡ ಕೊಟ್ಟರು ನಮಗೆ. ಅಮ್ಮ ಮತ್ತು ಆಂಟಿ, ನನ್ನ ತಂಗಿ ಪಾಪು ಎಲ್ಲರೂ ಕೂಡ ಮದುವೆ ಮುಗಿದ ಮೇಲೆ ಆಂಟಿ ಊರಿಗೆ ಬಂದಿದ್ದರು. ಸೊ ನನ್ನ ತಂಗಿ ಮಾತ್ರ ಊರಿಗೆ ಹೋಗಿದ್ಲು. ಹಾಗಾಗಿ ಅವಳಿಗೆ ಜೋಳಿಗೆ ಇರಲೇಬೇಕು, ಅದರೊಳಗೆ ಮಲ್ಕೊಳ್ಳೋದು ನಮ್ಮ ಪಾಪು, ಇಲ್ಲ ಅಂತಂದರೆ ಮಲ್ಕೊಳ್ಳೋದಿಲ್ಲ. ಸೊ ಅವ್ರ ಅಮ್ಮ ಬಂದಮೇಲಂತೂ ತುಂಬಾ ರಚ್ಚೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಳಗಡೆ ಫ್ರೀಯಾಗಿ ಆಟಾಡ್ತಾಯಿದ್ಲು. ಬಟ್ ಹೊರಗಡೆ ಸ್ವಲ್ಪ ಕಾರೊಳಗೆ ಸುಮಾರು ಹೊತ್ತು ಇನ್ಯಾರೋ ಬೇರೆಯವ್ರು ಬರಬೇಕಿತ್ತು, ಅವರು ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಸೊ ಅಳೋದಕ್ಕೆ ಅಂದರೆ ಸ್ವಲ್ಪ ರಚ್ಚೆ ಮಾಡ್ತಾರೆ ಅಲ್ವಾ ನಿದ್ದೆ ಬಂದಾಗ. ಸೊ ಅವಳನ್ನು ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡಿಸಿ ಸೊ ಫೈನಲಿ ಹುಡುಗನ ಮನೆಗೆ ರೀಚ್ ಆದ್ವಿ. ಇಲ್ಲಿ ರಿಸೆಪ್ಷನ್ಗೆ ಗಂಡು ಹೆಣ್ಣು ಕೂಡ ನಿಲ್ಲಿಸಿದ್ರು. ಇದಾದಮೇಲೆ ಸ್ವಲ್ಪ ಊಟ ಎಲ್ಲ ಮಾಡೋದು, ಮಾಮೂಲಿ ನಾನ್ ವೆಜ್ ಇದ್ದೇ ಇರುತ್ತೆ ಅಲ್ವಾ ಬೀಗ್ರೂಟ ಅಂದ ತಕ್ಷಣ. ಸೊ ನಾವು ಲಾಸ್ಟು ಎಲ್ಲರದು ಕೂಡ ಆಗೋಗಿತ್ತು, ಲಾಸ್ಟಲ್ಲಿ ಕೂತ್ಕೊಂಡ್ವಿ ಊಟಕ್ಕೆ. ನಮ್ಮನೆಯವರು ಅಪ್ಪಂಗೆ ಸ್ವಲ್ಪ ಊಟ ಎಲ್ಲ ಮಾಡಿಸೋದಿತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಬಾಯ್ ಫ್ರೆಂಡ್ಸ್. ಸೊ ಆಂಟಿ ಮನೆದು ಅಂದರೆ ನನ್ನ ತಂಗಿ ಮನೆದು ಬೀಗ್ರೂಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫುಲ್ ಟಯರ್ಡ್. ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದ್ವಿ ಅಂದರೆ ಅಫ್ಕೋರ್ಸ್ ತುಂಬ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. ಜಸ್ಟ್ ಈ ಒಂದು ಅರ್ಧ ಗಂಟೆ ಆಯ್ತಷ್ಟೇ ಬಂದು ಸ್ವಲ್ಪ ಟೀ ಕುಡಿದು ಹಾಲೆಲ್ಲನೂ ಕರೆದು, ಸಂಜೆ ಆಗ್ತಿದ್ದಂಗೆ ಡ್ಯೂಟಿ ಇದ್ದೇ ಇರುತ್ತೆ ಅಲ್ವಾ, ಹಾಲು ಕರೆಯೋದು, ಅದೆಲ್ಲ ಮುಗಿಸ್ಕೊಂಡೆ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಏನು ಅಂದರೆ ಏನೂ ಇರಲಿಲ್ಲ ಅಲ್ಲಿ, ನಮಗಿನ್ನೇನು ಕೆಲಸ ಆಯಿತು, ಬರೀ ಊಟ ಮಾಡೋದು ಬರೋದು ಅಷ್ಟೇ. ಸೊ ಊಟದ್ದೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಜಸ್ಟ್ ಸ್ವಲ್ಪ ತಂಗಿದು ಅಲ್ಲೂ ಕೂಡ ರಿಸೆಪ್ಷನ್ ಇಟ್ಟಿದ್ರು. ಸೊ ಅದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇವಾಗ ಮನೆಗೆ ಬಂದೆ. ಸೊ ಮನೆಯಲ್ಲೂ ಅಂತ ಕೆಲಸ ಏನಿಲ್ಲ, ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ಹೋಗಿದ್ದೆ. ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಇವತ್ತು ಏನು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಲ್ಲೊಂದು ಸ್ವಲ್ಪ ಆಂಟಿ ಮನೆಯಲ್ಲೇ ಜಾಸ್ತಿ ಮಾಡ್ಕೊಂಡಿದ್ದು ವ್ಲಾಗ್ನ. ಹಾಗೆ ತುಂಬ ಜನ ಸಬ್ಸ್ಕ್ರೈಬರ್ಸು ನನಗೆ ಸಿಕ್ಕಿದ್ರು ಅಂತಲೇ ಅನ್ಕೋಬೋದು. ಎಷ್ಟೋ ಜನಕ್ಕೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೆ. ಅಲ್ಲೆಲ್ಲ ಸುಮಾರು ಜನ ಸಬ್ಸ್ಕ್ರೈಬ್ ಆದರು, ರಿಲೇಟಿವ್ಸು. ಸೊ ಓಕೆ, ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಚಿಲ್ಲಾಗಿ ಆರಾಮಾಗಿ ಆಂಟಿ ಸ್ವಲ್ಪ ಸ್ವೀಟ್ಸು ತಮಟ ಅಂತ ಎಲ್ಲ ಕೊಟ್ಕಳಿಸಿದ್ದಾರೆ, ಅದನ್ನು ತಿಂದ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋದಷ್ಟೇ. ಇವಾಗ ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಗೆ ವ್ಲಾಗನ್ನೇನು ಕಂಟಿನ್ಯೂ ಮಾಡಲಿಲ್ಲ, ಒಂದು 2 ಡೇಸ್ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಇವತ್ತು ಬಂದು ಗಂಡು ಹೆಣ್ಣನ್ನು ಇಬ್ಬರನ್ನೂ ಕರೆಯೋದಕ್ಕೆ ಅಂತ ಹೇಳಿ ಹುಡುಗಿ ಮನೆಗೆ ಹುಡುಗನ ಕಡೆಯವ್ರು ಬರ್ತಾರೆ ಅಲ್ವಾ. ಸೊ ಅವತ್ತು ಕೂಡ ಫಂಕ್ಷನ್ ಇತ್ತು. ಅವತ್ತು ಸೇಮ್ ನಮ್ಮ ಮನೆಯವರು ಅವತ್ತು ಊಟಕ್ಕೂ ಬರಲಿಲ್ಲ, ಅವತ್ತು ಬರಲೇ ಇಲ್ಲ. ಸೊ ನಮ್ಮ ಅಂಟಿನ ಮಕ್ಕಳ ಜೊತೆ ಬಂದು ಅವ್ರ ಜೊತೆನೇ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋದೆ. ಅವತ್ತು ಕೂಡ ಲೇಟ್ ಆಯಿತು, ಯಾಕಂದರೆ ಸೊ ಮನೆಯವರು ಮನೆಯಲ್ಲೇ ಇದ್ದರೆ ಅಪ್ಪಂಗೆ ಮತ್ತು ಹಸು ಕರು ಎಲ್ಲ ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಅವ್ರ ಜೊತೆನೇ ಕರ್ಕೊಂಡು ಬಂದುಬಿಟ್ರೆ ಸೊ ಬರಬೇಕು, ಊಟ ಮಾಡಬೇಕು, ವಾಪಸ್ ಹೋಗ್ಬಿಡ್ಬೇಕು, ಹಿಂಗಿರುತ್ತೆ. ಅದಕ್ಕೋಸ್ಕರ ಅವರು ಕೂಡ ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇನ್ನು ಊಟದೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅವತ್ತಿಂದು.
ಇನ್ನು ನೆಕ್ಸ್ಟ್ ಡೇ ನಾನು ಹಾಲು ಕರೆಯೋದು ವಿಡಿಯೋನ ಹಾಕಿ ಅಂತ ತುಂಬ ದಿವಸದಿಂದ ಕೇಳ್ತಾನೆ ಇದ್ರಿ. ಹಾಲು ಕರೆಯೋ ವಿಡಿಯೋನ ನಾನು ಕೂಡ ತುಂಬ ತಿಂಗಳುಗಳೇ ಆಗೋಯ್ತು ಹಾಲು ಕರೆಯೋ ವಿಡಿಯೋ ಹಾಕೇ ಇರಲಿಲ್ಲ. ಹಸು ಕರು ಹಾಕಿದ್ಮೇಲೆ ಆಲ್ಮೋಸ್ಟ್ ಹಾಕಿಲ್ಲ. ಸೊ ಹಾಗಾಗಿ ನಿಮಗೋಸ್ಕರ ನಾನು ಹಾಲು ಕರೆಯೋ ವಿಡಿಯೋನ ಹಾಕ್ತಾಯಿದ್ದೀನಿ. ಚಳಿ ಅಂತೂ ವಿಪರೀತ ಆಗಿಬಿಟ್ಟಿದೆ. ಸೊ ಮಳೆ ಇವಾಗ ಕಡಿಮೆ ಆಗೋಯಿತು, ಬಟ್ ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ. ನಮ್ಮ ಮನೇಲಂತೂ ತುಂಬಾ ಇರುತ್ತೆ, ಯಾಕಂದರೆ ಅಕ್ಕಪಕ್ಕ ಮನೆಗಳೇನೂ ಇಲ್ಲ, ಬರೀ ತೋಟನೇ ಇರೋದ್ರಿಂದ ತುಂಬ ಚಳಿ ಇರುತ್ತೆ. ಸೊ ಈ ಚಳಿಗೆ ರೊಟ್ಟಿ ಮತ್ತು ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ. ಗೋರಿಕಾಯಿ ತುಂಬಾ ಒಳ್ಳೆಯದು, ಗೋರಿಕಾಯಿ ಆಗ್ಬೋದು, ಬೆಂಡೆಕಾಯಿ ಹಾಕ್ಬೋದು, ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಗೋರಿಕಾಯಿನ ತರಿಸಿದ್ದೆ. ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಸಪ್ಪೆನ ಬೇಯಿಸ್ಕೊಬೇಕು. ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡ ನಂತರ ಈ ರೀತಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಈರುಳ್ಳಿ, ಹಸಿಮೆಣ್ಸಿಕಾಯಿ ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಬೇಯಿಸ್ಬಿಟ್ಟು ಸಪ್ಪೆ ಬೇಯಿಸ್ಕೊಂಡಿದ್ದೆ ಅಲ್ವಾ ಗೋರಿಕಾಯಿನ, ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಒಗ್ಗರಣೆನಲ್ಲಿ ಹಿಡಿಯೋವರೆಗೂ ಸ್ವಲ್ಪ ಈರುಳ್ಳಿ ಇದ್ರದ್ದೆಲ್ಲನೂ ಕೂಡ ಫ್ಲೇವರ್ ಇಟ್ಕೊಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗುಗೂ ಕೂಡ ಅಂದರೆ 1 ವೀಕ್ ಆಗೋಯಿತು ಗೋರಿಕಾಯಿ ತರಿಸಿ, ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಫಂಕ್ಷನ್ನು ಅಲ್ಲಿ ಇಲ್ಲಿ ಹೋಗೋದು ಬರೀ ಇದೇ ಇರ್ತಿತ್ತಲ್ಲ. ಸೊ ಚಿತ್ರಾನ್ನ ಅಥವಾ ಪಲಾವ್ ಮಾಡೋದು ಹೋಗೋದು ಹೀಗೆ ಆಗ್ತಿತ್ತು. ಅದಕ್ಕೆ ಇವತ್ತು ಫೈನಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಗೋರಿಕಾಯಿನ ನೈಟೇ ಹೆಚ್ಚಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಬೆಳಗ್ಗೆ ಎದ್ದು ಹೆಚ್ಚೋದು ತುಂಬ ಅಂದರೆ ತುಂಬಾ ಕಷ್ಟ. ಆದರೂ ಕೂಡ ನಾನು 5:30ಗೆ ಎದ್ದು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ. ಸೊ ಹಾಲು ಕರೆಯೋದು ಹೇಗಿದ್ರು ಸ್ವಲ್ಪ ಲೇಟ್ ಅಲ್ವಾ ಅಂತ ಹೇಳಿ. ಇನ್ನು ಮಗನಿಗೂ ಕೂಡ ರೆಡಿ ಮಾಡಿ ಅವನನ್ನು ಕಳಿಸಿ ಆಯಿತು. ಸ್ವಲ್ಪ ಅಂದರೆ ಬಟ್ಟೆಗಳನ್ನೆಲ್ಲನೂ ಕೂಡ ವಾಶ್ ಮಾಡೋದಿತ್ತು, ಅದೆಲ್ಲನೂ ಕೂಡ ವಾಶಿಗೆ ಸ್ವಲ್ಪನೇ ಹಾಕ್ತಾ. ಇವಾಗ ಬಿಸಿಲಿರೋದ್ರಿಂದ ಬೆಟರ್ ಇವಾಗ ಹಾಕ್ಕೊಂಬಿಡೋಣ, ಮತ್ತೆ ಮಳೆ ಸ್ಟಾರ್ಟ್ ಆಗೋದ್ರೊಳಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಟ್ಟೆಗಳನ್ನ ಒಂದು ಸ್ವಲ್ಪನೇ ವಾಷಿಂಗ್ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಅದು ಫುಲ್ ಡ್ರೈ ಮಾಡೋದ್ರಿಂದ ಬೇಗನೂ ಕೂಡ ಒಣಗುತ್ತೆ. ಇವಾಗ ಬಿಸಿಲು ಕೂಡ ಎಷ್ಟು ಚಳಿ ಇರುತ್ತೋ ಅಷ್ಟೇ ಬಿಸಿಲು ಕೂಡ ಇರುತ್ತೆ. ಸೊ ಬೆಳಗ್ಗೆ ಒಣಗಾಕಿದ್ರೆ ಸಂಜೆ ಹೊತ್ತಿಗೆಲ್ಲ ಒಣಗಿಬಿಡ್ತಿತ್ತು. ಸೊ ಡೈಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದೇ ಇದೆ. ಯಾವ್ದಾದ್ರು ಫಂಕ್ಷನ್ಗೆ ಹೋಯಿತು ಅಂದರೆ ಸೊ ಬಟ್ಟೆಗಳೆಲ್ಲ ಲಾಟ್ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಸಿಂಪಲ್ಲಾಗಿತ್ತು ವ್ಲಾಗು. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಡೈಲಿ ವ್ಲಾಗ್ ಇನ್ನು ಮುಂದೆ ಬರುತ್ತೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ವ್ಲಾಗ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.